ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್. ಅಡುಗೆ ಮನೆಯಲ್ಲಿ ತಿಳಿದುಕೊಳ್ಳಲು ಹಲವಾರು ವಿಷಯಗಳಿರುತ್ತವೆ. ಬನ್ನಿ ಅವುಗಳನ್ನು ತಿಳಿದುಕೊಳ್ಳೋಣ. ಹೀರೆಕಾಯಿಯನ್ನು ಸಣ್ಣ ಹೋಳುಗಳಾಗಿ ಕತ್ತರಿಸಿ ಸ್ವಲ್ಪ ಉಪ್ಪು ಬೆರೆಸಿದ ನೀರಿನಲ್ಲಿ 5 ನಿಮಿಷ ಇಟ್ಟು ತೊಳೆದರೆ ಅದರ ಕಹಿ ಕಡಿಮೆಯಾಗುತ್ತದೆ. ಮಾಂಸವನ್ನು ಫ್ರಿಡ್ಜ್ನಲ್ಲಿ ಇಡುವುದಾದರೆ ಕತ್ತರಿಸದೆ ಹಾಗೆ ಇಡಬೇಕು. ಒಂದು ವೇಳೆ ಕತ್ತರಿಸಿ ಇಟ್ಟರೆ ಅದು ಹಾಳಾಗುವ ಸಾಧ್ಯತೆ ಇರುತ್ತದೆ. ಚಿಕನ್ ಸಾಂಬಾರ್ ಮಾಡುವ ಮೊದಲು ಕೋಳಿ ಮಾಂಸಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ ಇಟ್ಟು ನಂತರ ಮಾಡಿದರೆ ಚಿಕನ್ ಸಾಂಬಾರ್ ಹೆಚ್ಚು ರುಚಿಯಾಗುತ್ತದೆ. ಎಳೆ ಮೂಲಂಗಿಯನ್ನು ಚಿಕ್ಕದಾಗಿ ಕತ್ತರಿಸಿ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು 1 ಗ್ಲಾಸ್ ನೀರಿಗೆ 1 ಚಮಚ ಈ ಪುಡಿಯನ್ನು ಸೇರಿಸಿ ಕುಡಿಯುತ್ತಾ ಬಂದರೆ ಬಿಕ್ಕಳಿಕೆ ಸಮಸ್ಯೆ ಕಡಿಮೆಯಾಗುತ್ತದೆ. ಮಟನ್ನನ್ನು ಸ್ವಚ್ಛಗೊಳಿಸಿ ಸ್ವಲ್ಪ ಹೊತ್ತು ಪರಂಗಿ ಎಲೆಯಲ್ಲಿ ಸುತ್ತಿಟ್ಟು ನಂತರ ಬೇಯಿಸುವುದರಿಂದ ಮಾಂಸವು ಮೃದುವಾಗುತ್ತದೆ. ಬಾಳೆಕಾಯಿಯನ್ನು ಕತ್ತರಿಸುವ ಮೊದಲು ಕೈಗಳಿಗೆ ಸ್ವಲ್ಪ ಉಪ್ಪು ನೀರನ್ನು ಹಚ್ಚಿಕೊಂಡು ಕತ್ತರಿಸುವುದರಿಂದ ಕೈಗಳು ಕಪ್ಪಾಗುವುದಿಲ್ಲ. ಸೂಪ್ ತಯಾರಿಸುವಾಗ ಅದು ಹೆಚ್ಚು ತೆಳುವಾಯಿತೆಂದರೆ ಅದಕ್ಕೆ ಸ್ವಲ್ಪ ಆಲೂಗಡ್ಡೆಯನ್ನು ಬೇಯಿಸಿ ಸೇರಿಸಿದರೆ ಸೂಪ್ ಗಟ್ಟಿಯಾಗುತ್ತದೆ. ಬೇಸಿಗೆಯಲ್ಲಿ ಮಾಂಸಾಹಾರವನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಬೇಸಿಗೆಯ 3 ರಿಂದ 4 ತಿಂಗಳುಗಳ ಕಾಲ ಸಸ್ಯಾಹಾರವನ್ನು ಸೇವಿಸುವುದು ಒಳ್ಳೆಯದು. ಅನ್ನ ಮಾಡುವಾಗ ಸ್ವಲ್ಪ ಗಜ್ಜರಿ ತುರಿಯನ್ನು ಸೇರಿಸಿದರೆ ಅನ್ನ ಹೆಚ್ಚು ರುಚಿಯಾಗುತ್ತದೆ, ಅಲ್ಲದೆ ಆರೋಗ್ಯಕ್ಕೂ ಒಳ್ಳೆಯದು. ಟೊಮೆಟೊ ತುಂಬ ಹಣ್ಣಾಗಿ ಬಿಟ್ಟರೆ ತಣ್ಣೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಬೆರೆಸಿ ರಾತ್ರಿ ಟೊಮೆಟೊ ಹಣ್ಣುಗಳನ್ನು ಮುಳುಗಿಸಿಟ್ಟರೆ ಬೆಳಗ್ಗೆ ಹೊತ್ತಿಗೆ ಟೊಮೆಟೊಗಳು ಗಟ್ಟಿಯಾಗಿ ಕಾಯಿಯಂತಾಗಿರುತ್ತವೆ. ಬಾಳೆ ಎಲೆಯಲ್ಲಿ ನೇರವಾಗಿ ತಿಂಡಿಗಳನ್ನು ಕಟ್ಟಿದರೆ ಅದು ಹರಿದು ಹೋಗುತ್ತದೆ. ಆದ್ದರಿಂದ ಬಾಳೆ ಎಲೆಯನ್ನು ಮೊದಲು ಬಿಸಿ ನೀರಿನಲ್ಲಿ ಮುಳುಗಿಸಿಟ್ಟು ನಂತರ ತಿಂಡಿಗಳನ್ನು ಕಟ್ಟಬೇಕು. ಚಪಾತಿಗಳು ಹೆಚ್ಚಾಗಿ ಉಳಿದು ಬಿಟ್ಟರೆ ಮಾರನೆಯ ದಿನ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಉಪ್ಪಿಟ್ಟು ಮಾಡಿ ತಿಂದರೆ ರುಚಿಯಾಗಿರುತ್ತದೆ. ಹಾಗೆ ಚಪಾತಿಗಳು ಹಾಳಾಗುವುದಿಲ್ಲ. ಅನ್ನ ಹೆಚ್ಚು ಹೊತ್ತು ಹಳಸದೇ ಇರಲು ಅನ್ನದ ಪಾತ್ರೆಗೆ ಒಂದು ಒದ್ದೆ ಬಟ್ಟೆಯನ್ನು ಕಟ್ಟಿ ಗಾಳಿಯಾಡುವ ಜಾಗದಲ್ಲಿ ಇಡಬೇಕು. ಈರುಳ್ಳಿಯನ್ನು ಬಾಣಲೆಯಲ್ಲಿ ಹಾಕಿ ಬಾಡಿಸುವಾಗ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಬಾಡಿಸುವುದರಿಂದ ಈರುಳ್ಳಿ ಬೇಗನೆ ಕಂದು ಬಣ್ಣಕ್ಕೆ ಬರುತ್ತದೆ. ಚಕ್ಕುಲಿಯನ್ನು ತಯಾರಿಸುವಾಗ ಅದರ ಹಿಟ್ಟಿನೊಂದಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಮಾಡುವುದರಿಂದ ಚಕ್ಕಲಿಗಳು ಗರಿಗರಿಯಾಗಿ ಬರುತ್ತವೆ. ಒಂದು ಗಾಜಿನ ಗ್ಲಾಸಿನಲ್ಲಿ ನೀರು ತುಂಬಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಅದು ಗ್ಲಾಸಿನ ತಳಭಾಗಕ್ಕೆ ಹೋದರೆ ಹಾಗೂ ನೀರಿನ ಬಣ್ಣ ಬದಲಿ ಆಗದಿದ್ದರೆ ಅದು ಶುದ್ಧ ಖಾರದ ಪುಡಿಯಾಗಿರುತ್ತದೆ. ಕೆಮಿಕಲ್ ಮಿಶ್ರಿತವಾಗಿದ್ದರೆ ನೀರಿನ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ತರಕಾರಿಗಳು ಸ್ವಲ್ಪ ಬಾಡಿದಂತಾಗಿದ್ದರೆ ಬೇಯಿಸುವ ಮುನ್ನ 10 ನಿಮಿಷಗಳ ಕಾಲ ವಿನೆಗರ್ ಬೆರೆಸಿದ ನೀರಿನಲ್ಲಿ ಇಟ್ಟು ತೆಗೆದರೆ ತರಕಾರಿ ತಾಜಾತನದಿಂದ ಕೂಡಿರುತ್ತವೆ. ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.